ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮದುವೆ ಮನೆಗಳಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡ್ತಾರಲ್ಲ, ಯಾವ ಥರ ಮಾಡೋದಂತ ನೋಡೋಣ. ಇವಾಗ ಮೊದಲಿಗೆ ಅವರೆಕಾಳನ್ನ ಬೇಯಿಸ್ಕೋಬೇಕು. 1 ಕಪ್ಪಷ್ಟು. ವಿಜಲ್ ಆಯಿತು. ಒಂದು ಕಪ್ ಅವರೆಕಾಳು, 2 ಕಪ್ಪಷ್ಟು ಸಣ್ಣ ರವೆ, 2 ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 10 ಮೆಣಸಿನ್ಕಾಯಿ, 1 ಟೊಮೊಟೊ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅರ್ಧ ಕಪ್ಪಷ್ಟು ಎಣ್ಣೆ, ಕಡಲೆಬೇಳೆ ಕಡಲೆಬೀಜ ಒಂದು ಸ್ವಲ್ಪ 2 ಸ್ಪೂನಷ್ಟು, ಸ್ವಲ್ಪ ಶುಂಠಿ ಅರ್ಧ ಇಂಚಷ್ಟು, ಜೀರಿಗೆ ಒಂದು 1/4 ಸ್ಪೂನಷ್ಟು, ಸಾಸಿವೆ ಒಂದು 1/4 ಸ್ಪೂನಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ಸ್ವಲ್ಪ, ಒಂದು 1/4 ಕಪ್ಪಷ್ಟು ಕಾಯಿ ತುರಿ. ಇವಾಗ ಯಾವ ಥರ ಮಾಡೋದಂತ ನೋಡೋಣ. ಹೀಗೆ ಒಂದು ಬಾಣಲಿ ತೊಗೊಂಡಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕಬೇಕು. ಕಡಲೆಬೇಳೆ ಕಡಲೆಬೀಜ ಒಂದು 2 ಸ್ಪೂನಷ್ಟು ಹಾಕೋಣ. ಅವರೆಕಾಳು ಹಾಕೋಣದಿಂದ ಕಡಲೆಬೀಜ ಕಡಲೆಬೇಳೆ ಜಾಸ್ತಿ ಏನು ಬೇಡ. ಇವಾಗ ಸಾಸಿವೆ ಹಾಕೋಣ. ಇವಾಗ ಶುಂಠಿ ಒಂದು 1/4 ಇಂಚಷ್ಟು. ಇವಾಗ ಜೀರಿಗೆ ಹಾಕೋಣ. ಈರುಳ್ಳಿ, ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕಡೆ ನೀರು ಕಾಯಕ್ಕಿಟ್ಟಿದ್ದೆವು ಉಪ್ಪಿಟ್ಟಿಗಾಗೋಕ್ಕೆ. ಬಿಸಿನೀರು ಹಾಕಬೇಕು, ತಣ್ಣೀರು ಹಾಕಬಾರ್ದು. ಇವಾಗ ಟೊಮೊಟೊ ಹಾಕೋಣ. ಬೇಯಿಸಿದಂಥ ಅವರೆಕಾಳನ್ನ ಹಾಕೋಣ. ಇವಾಗ ಮಿಕ್ಸ್ ಮಾಡ್ಕೋಬೇಕು. ಈರುಳ್ಳಿ ಎಲ್ಲ ನೀಟಾಗಿ ಎಣ್ಣೆಲ್ಲೇ ಫ್ರೈ ಆಗಬೇಕು. ಅವರೆಕಾಳು ಬೇಯಿಸ್ತಲೇ ಹಾಕೋಬೋದು, ಬೇಗ ಆಗುತ್ತೆ. ಈ ಥರ ಬೇಯಿಸ್ಕೊಂಡು ಹಾಕ್ಕೊಂಡ್ರೆ ಹಾಗೇ ಬೇಯಿಸ್ಕೋಬೋದು. ಕಾಳನ್ನ ಒಗ್ಗರಣೆ ಹಾಕ್ಬಿಟ್ಟು 2 ಕಪ್ಪಷ್ಟು ರವೆ ಹಾಕ್ತಾಯಿದ್ದೀನಿ. ಅದಕ್ಕೇ 2 ಕಪ್ಪಷ್ಟು ರವೆ ಹಾಕ್ಕೊಂಡು ಹುರ್ಕೊಂತ ಎಣ್ಣೆಲ್ಲೇ ಫ್ರೈ ಮಾಡ್ಕೋಬೇಕು. ಮದುವೆ ಮನೆಗಳಲ್ಲಿ ಇದೇ ಸ್ಟೈಲಲ್ಲಿ ಮಾಡೋದು. ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಎಣ್ಣೆಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ರವೆನ. ಯಾವ ಕಪ್ಪಲ್ಲಿ ಹಾಕ್ಕೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ 4 ಕಪ್ ನೀರು ಹಾಕೋಬೇಕು, ಬಿಸಿ ನೀರನ್ನ. ಅಳತೆ ಸರಿಯಾಗಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಜಾಸ್ತಿನೂ ಹೋಗಲ್ಲ, ಕಮ್ಮಿನೂ ಹೋಗಲ್ಲ. ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ. ಜಾಸ್ತಿ ನೀರು ಬೇಕಾಗಲ್ಲ, ಅವರೆಕಾಳು ಫಸ್ಟೇ ಬೆಂದಿರುತ್ತಲ್ವಾ, ಈ ಥರ ಮಾಡೋದ್ರಿಂದ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಲಾಸ್ಟಿಗೆ ಕಾಯಿ ಕೊತ್ತಂಬರಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಮಿಕ್ಸ್ ಮಾಡಿದ್ರೆ ಆಯಿತು. ನೋಡಿ, ಈ ಥರ ರೆಡಿಯಾಗಿದೆ. ಲಿಡ್ನ ಓಪನ್ ಮಾಡೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು.